ಹಾಯ್ ಎಲ್ಲ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಮಿಸ್ಟರ್ ಪ್ರಯಾಣಿಕ. ಇವತ್ತು ವ್ಲಾಗ್ ಮಾಡ್ತಿರೋ ಕಾರಣ ಏನಂದರೆ, ನಮ್ಮ ಕಾರಿಗೆ 1.5 ವರ್ಷ ಆದಮೇಲೆ ಈಗ ರೆಡಿ ಮಾಡಿಸಿದ್ದೀವಿ ಕಾರಿಗೆ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹಂಗೆ ಎಂಜಾಯ್ ಮಾಡ್ಕೊಂಡು ಇವತ್ತಿನ ಡೇ ತೋರಿಸ್ತೀನಿ ನಿಮಗೆ. ಬಂದಿದ್ದೀವಿ ಈಗ ರೆಡಿ ಮಾಡ್ಸೋಕ್ಕೆ ಅಲ್ಲಿ ನಿಲ್ಲಿಸಿ ಕಾರ ಸದ್ಯಕ್ಕೆ. ಈಗ ಬಂದಿದ್ದೀವಿ ರೆಡಿ ಮಾಡ್ಸಕ್ಕೆ ಬಂದಿದ್ದೀವಿ. ನೋಡ್ಬೇಕೇನು ಮಾತಾಡ್ತಿದಾರ. ಬಲ್ಪ್ ರೆಡಿ ಮಾಡೋಕ್ಕೆ ಚೆಕ್ ಮಾಡ್ತಿದ್ದಾರೆ. ಇದು ಯಾಕೆ ಹಿಂಗೆ ಮುಖ ಮಾಡ್ಕೊಂಡಿದ್ಯಾ? ನಾವು ಕಾರ್ ರೆಡಿ ಮಾಡ್ಸಕ್ಕೆ ಚೇರ್ ಚೆನ್ನಾಗೈತೆ ಅಂತ. ಹಾಫ್ ಡೇ ಬರ್ತೀನಿ ಬಿಡು. ಆಯ್ತು, ಆಮೇಲೆ ಬಿಚ್ಚಾಯಿತು, ಕಾರದಲ್ಲೂ ಬಿಚ್ಚಾಯಿತು. ಎಲ್ಲ ಊರಿಂದ ಎತ್ಕೊಂಡು ಮಾಡ್ದವನೆ. ಎಲ್ಲ ರೆಡಿ ಮಾಡಿಸಿದೀವಿ ಕಾರ್ನ. ಈಗೆಲ್ಲ ತೆಗಿತಿದ್ದಾರೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ಎಲ್ಲ ರೆಡಿ ಮಾಡಬೇಕು. ಹೆಡ್ಲೈಟ್ ಒಂದು ಹಾಕ್ಸಿದ್ದೀವಿ, ಆಮೇಲೆ ಆನ್ ಮಾಡ್ತೀವಿ. ಹೆಡ್ಲೈಟೆಲ್ಲ ಹಾಕ್ಸಾಯ್ತು, ಈಗ ಬಾಕಿದೆಲ್ಲ ಹಾಕ್ತಿದೆ. ಆ್ಯಂಡ್ರಾಯ್ಡ್ ಸಿಸ್ಟಮ್ ಮಾತ್ರ ನಾಳೆ ಹಾಕ್ತಾರೆ. ಕ್ಲೀನ್ ಮಾಡ್ತಿದ್ದಾರೆ ಗಲೀಜಾಗಿರೋದನ್ನೆಲ್ಲ. ದಿ ನೆಕ್ಸ್ಟ್ ಡೇ ಯಾಕಾಗಿದೆ ಏನು ಬಾಕಿ ರೆಡಿ ಮಾಡ್ಬೇಕಿತ್ತು, ಮಳೆ ಬಂದರೆ ಹೋಗಬಾರ್ದು ಅಂತ. ವಿಡಿಯೋ ಮಾಡ್ಕೊಳಕ್ಕೆ ಬಿಟ್ಟಾಗ ತಮ್ಮ ಏನು ಫಿಟ್ ಮಾಡೋ ವಿಡಿಯೋ ಮಾಡ್ತಾ ಇದ್ದೀರಾ? ಎಲ್ಲ ವ್ಲಾಗರ್ಸ್ ವ್ಲಾಗ್ ಹಾಕ್ತಾನೆ, ಯೂಟ್ಯೂಬ್ಗೆ ಹಾಕ್ತಾನೆ. ನೋಡಿದ್ದೀನಿ ಫೇಸ್. ಅವ್ನ ತಮ್ಮನ ಸರ್ ನೆನ್ನೆ ಅದೇ ನೋಡ್ಕೊಂಡು ಗೊತ್ತೀನಿ. ನಾನು ಎಲ್ಲೋ ನೋಡಿದ್ದೀನಿ, ಸಂಜೆವರೆಗೂ ಬಿಜಿ ಅಂತಾನಪ್ಪ. ನಿಂಗೆ ಒಳ್ಳೆಣ್ಣೆ ಹಚ್ಬಿಟ್ಟು ಮೈಯೆಲ್ಲ ನೀವುಟ್ಟು ನಿಟ್ಗೆ ತೆಗಿ ತಿನ್ಕಣ್ಣೆ. ಜಳಕ ಮಾಡಿಸುತ್ತ ಬೆಳ್ಳೆ ಬೆನ್ನನ್ನು ಮುದ್ದಾಡ್ತ ತಿಕ್ ತಿನ್ಕಣೆ. ಕೀರು ಉಪ್ಪಿಟ್ಟು ಒಬ್ಬಟ್ಟು ನಿಪ್ಪಟ್ಟು ತಂಬಿಟ್ಟು ಎಲ್ಲಾನ ಮಾಡ್ತಿನ್ಕಣ್ಣೆ. ನಿನ್ನ ಮಡ್ಲಲ್ಲಿ ಕೂರ್ಸ್ಕೊಂಡು ಸಂತಾನ ತಬ್ಕೊಂಡು ತುತ್ತು ತಿನ್ಸ್ತೀನಿ ಕಣ್ಣೆ. I love you doll, I really love you doll, I truly love you doll. Hey hey. ಟ್ಯಾಂಕ್ ಮಾಡ್ಸಕ್ಕೆ ಬಂದಿದ್ದೀವಿ, ಪೆಟ್ರೋಲ್ ಹಾಕ್ಸೋಕ್ಕೆ. ಪೆಟ್ರೋಲ್ ಹಾಕ್ಸ್ಕೊಡ್ಬೇಕು ಈಗ. ಇಲ್ಲಿ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಯ್ತೀವಿ. ಮುಂದೆ ಒಂದು ಕಾರ್ ಹೋಗ್ಬಿಟ್ರಿ. ಪೆಟ್ರೋಲ್ ತುಂಬ ಐತೆ. ಏನು ತುಂಬ್ತು? ಆಗ ಅರ್ಧ ಟ್ಯಾಂಕ್ ಆಗಿತ್ತು, ಇನ್ನು ಟ್ಯಾಂಕ್ ಆಯ್ತು. ಫುಲ್ಲು ಆಯ್ತು ತುಂಬ್ತಾ. ಎಲ್ಲ ₹1 ಕಮ್ಮಿ ಇಸ್ಕತ್ತಿ. ₹1 ಚೇಂಜ್ ಈಗ. ಟೈಮ್ ಆಗಲಿ 12 ಗಂಟೆ ಆಗಿದೆ. ನಂದು ಎಡಿಟ್ ಇತ್ತು, ಬಾಗು ಎಡಿಟಿಗೆ ಮುಗಿಸ್ದೆ. ಅಣ್ಣ ನಿದ್ದೆ ಹೊಡಿತಾವನಾಗಲೇ. ನಾನು ಹೇಗೆ ಮಾಡ್ಕೋಬೇಕು? ಬೆಳಗ್ಗೆ ಸಿಗ್ತೀನಿ. ದಿ ನೆಕ್ಸ್ಟ್ ಡೇ ಗೈಸ್, ನಾವೀಗ ಆಸ್ತಿಯಿಂದ ಓಡ್ತಿರ್ತೀವಿ. ಗಾಡಿ ಸ್ಟಾರ್ಟ್ ಆಗಿದೆ. ಈಗ ಓಡಬೇಕು. ಈಗ ಟೈಮ್ ಬಂದು ಒಂದು 4 o'clock ಆಗಿರ್ಬೋದು. ಈಗ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಓಡ್ತಾ ಇದ್ದೀವಿ. ಈಗ 4:47.
ಡಿಪ್ರೆಷನ್. ಈಗ ಜಸ್ಟ್ ಮನೆಯಿಂದ ಬಿಟ್ಟು ಈಗ ಹೊಡ್ತಿದ್ದೀವಿ ಎಲ್ಲ, ಫ್ರೆಶ್ ಅಪ್ ಆಗಿದ್ದೀವಿ, ಈಗ ಹೋಯ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಪ್ಪ ಇದ್ದಿದ್ದಾರೆ, ಇವರೆಲ್ಲ ಹಿಂದೆ ಕೂತವ್ರೆ. ನಮ್ಮ ಅಮ್ಮಂಗೆ ಆಯ್ಬಿಟ್ಟು ಇನ್ನೇನು ಬರಲ್ಲ. ನಮೋ ವೆಂಕಟೇಶ ಆರಾಮಾದೆ. ಲೆಟ್ಸ್ ಗೋ ಗೈಸ್, ಒಳ್ಳೆ ಟ್ರಿಪ್ ಹೊಂಟಾರ. ನಾವೀಗ ಕೋಟಿಲಿಂಗೇಶ್ವರಕ್ಕೆ ಹೋಗ್ಬೇಕು. ಕೋಟಿಲಿಂಗೇಶ್ವರ ಇನ್ನೂ 263 ಕಿಲೋಮೀಟರ್ಸ್ ಇದೆ. ನಾವೀಗ NH75 ಹೈವೇಲಿದ್ದೀವಿ. ಗ್ಲಾಸ್ ಎಲ್ಲ ಗಲೀಜ್ ಆಗ್ಬಿಟ್ಟು ನಿಮ್ಗೇನೋ ಕಾಣಿಸ್ತಿಲ್ಲ ಅಷ್ಟೇ. ಫಾಗ್ ನೋಡಿ ಗೈಸ್, ಇಲ್ಲಿ ಹೆಂಗ್ ತುಂಬ್ಕೊಂಡೈತೆ ಅಂತ. ಏನಿಂದ ಆಗಿರೋದಂತನೂ ಗೊತ್ತಿಲ್ಲ. ಇದು ಪೊಲ್ಯೂಷನ್ನ ಇಲ್ಲ ಫಾಗ ಒಂದು ಗೊತ್ತಾಯ್ತಿಲ್ಲ. ಇಲ್ಲೆಲ್ಲೂ ಇಲ್ಲ ಫಾಗು, ಬರೀ ಇಲ್ಲಿ ಮಾತ್ರ ಫಾಗ್ ಪೂರ್ತಿ ಸೈಕ್ ಆಗಿತ್ತು ಅಲ್ಲಿ. ನಾವಿನ್ನ ನೆಲಮಂಗ್ಲಕ್ಕೆ ಇಲ್ಲ ನೋಡಿ, ಎಲ್ಲ ಇಲ್ಲೆಲ್ಲ ಹಂಗೆ ಆಗಿದೆ. ಈಗ ಟೈಮ್ ಬಂದು 5:54. ನೆಲಮಂಗ್ಲಕ್ಕೆ ಇನ್ನೊಂದು 40-45 ಕಿಲೋಮೀಟರ್ಸ್ ಇದೆ. ನೆಲಮಂಗ್ಲಿಂದ ರೈಟಿಗೆ ಹೋಗ್ಬೇಕು ನಾವು, ಕೋಟಿಲಿಂಗೇಶ್ವರಕ್ಕೆ ಹೋಗ್ಬೇಕಂದ್ರೆ. ಗಾಯ್ಸ್, ಪಂಚಮುಖಿ ಆಂಜನೇಯ ಅದು ನೋಡಿದ್ರಲ್ಲ, ಈಗ ಕಾಣಿಸ್ತು, ಸ್ವಲ್ಪ ಕಾಣಿಸ್ತು ಅನ್ಸುತ್ತೆ ಮೇ ಬಿ. ಅದೇ ಪಂಚಮುಖಿ ಆಂಜನೇಯ. ಕುಣಿಗಾಲ್ ವಿ ಆರ್ ಲಿವಿಂಗ್ ಕುಣಿಗಾಲ್ ನಾವು. ಯಾವುದು ದೇವಸ್ಥಾನ ಇದು? ಕರಡಿ ಗುಚ್ಚಮ್ಮ ದೇವಸ್ಥಾನ ಅಂತೆ. ಇಲ್ಲಂತೂ ಪರ್ದಾಡ್ತಾವ್ರೆ ಇವ್ರಂತೂ. ಇವನು ಹಾಕಿಲ್ಲ, ಅವನು ಹಾಕಿಲ್ಲ ಆತಗೆ. ಇವನ್ KSRTC ಬಸ್ ಅನ್ನತ್ತಾಗ ಇಂಡಿಕೇಟರ್ ಹಾಕ್ತಲ್ಲ, ಸುಮ್ಮನೆ ಎಳೆದು ಬಿಟ್ಟ ಆತಗೆ. ಈ ಕಡೆ ಇವ್ರು ನೋಡಿ, ಈ ಕಡೆಗೆ ಬರ್ತಾರೆ. ಯಾರು ನೋಡಿಯಪ್ಪ, ಹೆಂಗ್ ಬೇಕಂಗ್ ಬರ್ತಾರೆ. ಅಟ್ಲೀಸ್ಟ್ ಒಂದು ಇಂಡಿಕೇಟರ್ ಹಾಕ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ, ತುಂಬ ಎಳ್ದೇ ಬಿಡ್ತಾರೆ. ಎಲ್ಲರೂ ಹಂಗೆ ಮಾಡಲ್ಲ ಕಣ, ಇವನ್ಯಾರ ಮಾಡೋರು ಎಲ್ಲರೂ ಹಂಗೆ ಮಾಡ್ತಾರೆ. ಕೆಲವರಿಗೆ ಮಾತ್ರ. ನಾವು ನೆಲಮಂಗ್ಲ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ರೈಟ್ ತಗೋಬೇಕು ನಾವೀಗ. ಹೊಸಕೋಟೆ ಮೇಲೆ ನಾವೀಗ ಕೋಟಿಲಿಂಗೇಶ್ವರಕ್ಕೆ ಹೋಗ್ತಿರೋದು. ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ನಾವು ನೆಲಮಂಗ್ಲಕ್ಕೆ ಬಂದಿತ್ತಿಲ್ಲ. ಲ್ಯಾಂಬರ್ಗಿಣಿ ಹೋಗ್ತಿದ್ದೆ ನೋಡಿ ಗಾಯ್ಸ್, ಲ್ಯಾಂಬರ್ಗಿಣಿ ಆಯಬೂಸ ಗಾಯ್ಸ್. ಬೆಂಗಳೂರಲ್ಲಿ ಲೈಫ್ ಮಾಡ್ಬೇಕು ಅನ್ನೋದು ಇದಕ್ಕೋಸ್ಕರನೇ. ಲ್ಯಾಂಬರ್ಗಿಣಿ ಆಯಬೂಸ ಎಲ್ಲ ನೋಡ್ಬೋದು. ಹಾಸನದಲ್ಲಿದ್ರೆ ನೋಡೋಕ್ಕಾಗತ್ತಾ? ಮೇನ್ ರೋಡಿಗೆ ಬರಬೇಕು. ಆಯಬೂಸ ಲ್ಯಾಂಬರ್ಗಿಣಿ ಆಗಲೇ H2R ಅಂತೇಳಿ 10R ಹೋಯ್ತು ನಿಂಜ. ಓಡ್ಸೋಕ್ಕಾಗಲಿಲ್ಲ, ಅಷ್ಟು ಫಾಸ್ಟ್ ಇರುತ್ತೆ ಗಾಡಿ ಅದು. ಅಷ್ಟು ಫಾಸ್ಟಾಗಿ ಅವನು ಹೋದ. ಈಗ ಸಡನ್ನಾಗಿ ಹಿಂಗೆ ವೀಡಿಯೋ ಆನ್ ಮಾಡಿದೆ, ಅಲ್ಲಿ ಬಂತು ತೋರಿಸ್ತೀನಿ ನಿಮ್ಗೆ ಅಷ್ಟೇ. ಸಖತ್ತಾಯ್ತು ಲ್ಯಾಂಬರ್ಗಿಣಿ. ಓ ಗಾಯ್ಸ್, ಹೂವಿನ ಮಾರ್ಕೆಟ್ ಸಖತ್ತಾಗಿತ್ತು. ಬೆಂಗಳೂರಿಗೆ ಹೋಗೋದು. ಟ್ರಾಫಿಕ್ ನೋಡಿ ಗಾಯ್ಸ್, ಗಾಯ್ಸ್. ತಿರುಪತಿಲಿಂದ ಇನ್ನೂ 236 ಕಿಲೋಮೀಟರ್ಸ್ ಇದೆ. ನಾವು ಇನ್ನೂ 236 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ನಮಗೆ ಬೆಂಗಳೂರು ಟ್ರಾಫಿಕ್ ಇದೆ, ಬಟ್ ಅಷ್ಟು ಸಿಕ್ಕಿಲ್ಲ ನಮಗಿನ್ನ ಟ್ರಾಫಿಕ್ಕು. ಜಾಮ್ ಏನಿಲ್ಲ, ಮೂವ್ ಆಗ್ತಿದ್ದಾರೆ. ಹೋಯ್ತಾ ಇದ್ದೀವಿ. ಆ ಕಡೆ ರೈಟ್ ಸೈಡಿಗೆ ಹೋದರೆ ಅದು ಏರ್ಪೋರ್ಟ್ ರೋಡ್, ದೇವನಹಳ್ಳಿ ಏರ್ಪೋರ್ಟ್ ರೋಡ್. ಇದು ನ್ಯಾಷನಲ್ ಹೈವೇ. ಇದು ತಿರುಪತಿಗೆ ಹೋಗೋದು ಮಸ್ತಾಗಿದೆ ಹೈವೇ. ಹೋಗೋದೇ ಗೊತ್ತಾಗಲ್ಲ, ಸಖತ್ತಾಗಿದೆ. ವೀಡಿಯೋ ಮಾಡೋಕ್ಕೆ ಎದಾಡ್ಸವ್ರೆ, ಆಗ್ಲಿಂದ ಮಲ್ಕೊಂಡೆ ಅವ್ರೆ. ನಾವು ನಮ್ಮಪ್ಪ ಇಬ್ಬರು ಎದ್ದಿದ್ದೀವಿ ಬೆಳಗ್ಗೆಯಿಂದ. ಇವ್ರು ಬರೀ ನಿದ್ದೆ ಹೊಡಿತಾನೆ ಅವ್ರು.
ಕಿಲೋಮೀಟರ್ಸ್ ಇದೆ ಕೋಟಿಲಿಂಗೇಶ್ವರಕ್ಕೆ. ಆಗ್ಲಿಂದ ಬರೀ ಟೋಲೇ ಐತೆ ನಾವು ಗೊತ್ತಿರೋ ದಾರಿಯಲ್ಲಿ. ಟೋಲೇ ಅರ್ಧ ಆಗೋಯ್ತು. ನಾವೀಗ ಕೋಟಿಲಿಂಗೇಶ್ವರಕ್ಕೆ ಇನ್ನೊಂದು 2.8 ಕಿಲೋಮೀಟರ್ಸ್ ಇದೆ. ನಾವೀಗ ತಿಂಡಿ ನಿಂತಿದ್ದೀವಿ, ತಿಂಡಿ ಮಾಡಬೇಕು. ಇವರೆಲ್ಲ ಒಳ್ಳೆ ನಿದ್ದೆ ಹೊಡೆದ್ರು. ನಾವು ನಮ್ಮ ಅಪ್ಪನೇ ಇಬ್ಬರು ನಿದ್ದೆ ಮಾಡೇ ಇಲ್ಲ. ಇಲ್ಲ ನೋಡಿ, ಈಗ ಹೇಳ್ತೀರಾ ಮರಿ ಒಂದು ನಿಮಿಷ ತೋಡ್ತಾ ಬರ್ಲಿ ಫಸ್ಟು. ಇಲ್ಲಿ ನಮ್ಮ ಬೇಬಿ ಒಳಗಡೆ. ಇಲ್ಲಿ ನಮ್ಮಪ್ಪ ತಿಂಡಿ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಅಜ್ಜಿ ತಿಂಡಿ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ನಮ್ಮಮ್ಮ ನಮಗೆಲ್ಲ ಪೂರಿ, ನಮ್ಮ ಅಣ್ಣ ಅಲ್ಲಿ ಪೂರಿ ತಂತವನೆ. ಅದು ನಮ್ಮಮ್ಮಂಗೆ ಪೂರಿ. ಎದ್ದೇಳಕ್ಕೆ ಎಲ್ಲ ಸೋಂಬೇರಿಗಳು ಇವರು. ನಾವಿಬ್ರೆ, ನಾನು ನಮ್ಮ ಅಣ್ಣನೇ ಶ್ರಮಜೀವಿಗಳು. ಏನೇನಾ ಏನಮ್ಮ ಕೆಲಸ ಮಾಡಕ್ಕಿರೋದಂತೆ. ಏನ್ ಅನ್ಕೊಂಡ್ಬಿಟ್ಟಾರ ನಮ್ನ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಬಾ ನಾವು ತಿನ್ನೋಣ. ಇಲ್ಲಿ ನಮ್ಮ ಅಣ್ಣ ತಿಂಡಿ ತಿಂತವನೆ. ನನಗೆ ಪೂರಿ ಬೇಯ್ತಿದೆ ಅಲ್ಲಿ. ನಾನು ಒಬ್ಬನೇ ಕಾಯ್ತಾ ಕೂತಿದ್ದೀನಿ. ನನಗೂ ಪೂರಿ ಬಂದಿದೆ, ಸಾಂಬಾರಿದೆ, ಹಾಕೊಂಡು ತಿನ್ಬೇಕು. ಚಟ್ನಿ ಸಾಂಬಾರೆಲ್ಲ ಬಿಟ್ಟಿದ್ದಾರೆ. ಹಿಂಗೆ ಹಾಕೊಂಡು ತಿನ್ನೋದೆ. ನಾವೀಗ ಕೋಟಿಲಿಂಗೇಶ್ವರ ರೀಚ್ ಆಗಿದ್ದೀವಿ ನೋಡಿ. ಅಲ್ಲಿ ಇನ್ನೇನು 650 ಮೀಟರ್ಸ್ ಅಷ್ಟೇ ಇರೋದು. ಕೋಟಿಲಿಂಗೇಶ್ವರ ಬಿ ರೀಚ್ಡ್ ಸಕ್ಸಸ್ಫುಲ್. ಕಮಸಂದ್ರ ಏನ ಊರ ಹೆಸರು ಕಮಸಂದ್ರ. ಕಮ್ಮಸಂದ್ರ ಊರ ಹೆಸರು. ಇವರೆಲ್ಲ ಈಗ ಇರೋದು ಪಾರ್ಟಿಗಳು ತಿಂಡಿ ತಿನ್ನಕಂತ. ಇಲ್ಲ, ಮುಂದೆ ಕೂತಿದ್ರೆ ಎದ್ದಿರ್ತಾ ಇದೆ, ಹಿಂದೆ ಅಲ್ವಾ ಇದೆ. झूठ बोलो, बार बार झूठ बोलो. ಹಿಂದೆ ಕೂತಿದ್ರೆ ಎದ್ದೇಳ್ಬೇಡಿ ಅಂತ ಇತ್ತ. ಮಲ್ಕೊಂಡ್ಬಿಟ್ಟಿದ್ರು. ಏನೇನ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ. ಪಾರ್ಕಿಂಗ್ ಟಿಕೆಟ್ ಪೈಸಾ ಎಷ್ಟು ನೋಡಮ್ಮ. ಲಾಟ್ರಿ ಟಿಕೆಟ್ ಅನ್ಸತ್ ಕಣಮ್ಮ. ಐವತ್ತಂತ ಸರ್ ಹಿಂಗೆ ಇದೆ. ಈ ಕಡೆ ನೋಡ್ಬೋದು. ಈ ಕಡೆ ಹೋದ್ರೆ ಸ್ವಲ್ಪ ಕ್ರೌಡ್ ಶೆಡ್ಯೂಲ್ ಆಗ್ಬೋದು. ಈ ಕಡೆ ಹೋದ್ರೆ ಎಂಟ್ರೆನ್ಸ್ ಹತ್ರ ಆಗುತ್ತೆ. A few moments later. ಕೋಟಿಲಿಂಗೇಶ್ವರ ಒಳಗಡೆ ಹೋಯ್ತಾ ಇದೀವಿ ನಾವೀಗ. ಇವರಿಬ್ರಿಲ್ಲ ಬತ್ತವ್ರೀಗ. ನಮ್ಮ ಅಪ್ಪ ಆಲ್ರೆಡಿ ಪೋರ್ಟು ನಾನು ಡ್ರೆಸ್ ಚೇಂಜ್ ಮಾಡೋಷ್ಟೊತ್ತಿಗೆ. ಈಗ ನಾನು ಹೋಯ್ತಾ ಇದ್ದೀನಿ. ಮೇಕಪ್ ಮಾಡಿ ತೋರಿಸ್ಲಾ? ಎಲ್ಲಿಗೆ ಫೇಸ್ ವಾಶ್ ಮಾಡಿ ತೋರಿಸಿಲ್ಲ ನಾನು. ಟಿಕೆಟ್ 20 rupees ಗಾಯ್ಸ್. 20 rupees. 1 2 3 9ರಿಂದ 10 ಫ್ರೀ ಅಂತೆ. 9ರಿಂದ 10 ಫ್ರೀ, 9 to 10 ಫ್ರೀ ಅಂತೆ. ಹಂಗಾಗಿ ನಾವು ಫ್ರೀ ಆಗಿ ಹೋಗ್ತೀವಿ. $100K ಆಗಲಿ, ಆಮೇಲೆ ಬಂದು ಪೂಜೆ ಮಾಡಿಸ್ತೀನಿ. ಅಲ್ಲಿವರೆಗೂ ಓಂ ನಮಃ ಶಿವಾಯ. ಇದು ಮಂಜುನಾಥ ಸ್ವಾಮಿ ಟೆಂಪಲ್. ಇದು ಕೋಟಿಲಿಂಗೇಶ್ವರ. ವೆಂಕಟೇಶ್ವರ ಸ್ವಾಮಿ ಟೆಂಪಲ್. ಇಲ್ಲಿಂದ ಹೋಗ್ತಾ ಇದ್ದೀವಿ ಆಚೆಗೆ. ದೊಡ್ಡದಿಂಗೆ ಅಯ್ಯಪ್ಪ ಸ್ವಾಮಿ, ಅನ್ನಪೂರ್ಣೇಶ್ವರಿ ಮತ್ತು ರಾಘವೇಂದ್ರ ಸ್ವಾಮಿ ನೋಡ್ಕೊಂಡು ಆಚೆ ಬಂದ್ವಿ. ಈಗ ಎಕ್ಸಿಟ್ ಆಯ್ತಿದ್ದೀವಿ. ಇದು ಗೊತ್ತಾ, ನಿಮ್ದು ಫಿಲಮಲ್ಲಿ ಐತೆ ಎಲ್ಲ ಮುಗಿಸಾಯ್ತು. ಈಗ
ಫ್ರಂಟಿಗೆ ಹೋಗೋಣ. ನಂದಿ ನೋಡಿ ಅಲ್ಲಿಗೆ ಹೋಗ್ತಿದ್ದೀವಿ ಈಗ. ಎಲ್ಲ ಮುಗಿಸಾಯ್ತು ದೇವಸ್ಥಾನ, ಪೂಜೆ ಎಲ್ಲ ಆಯಿತು, ಈಗ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನಮ್ಮಮ್ಮನ ಸೆಲ್ಫಿನ ಬಾರಿ ಸೆಲ್ಫಿ ತರ್ತೀವಿ ನೋಡಿ. ಅಲ್ಲಿ ಮಾತಾಡ್ತವ್ರೆ ಎಷ್ಟು ಚೆನ್ನಾಗಿ ಬಂದೈತೆ ಅಂತ, ಏನೋ ಬಾರಿ. ಈಗ ನೋಡಿ ಅಲ್ಲಿ ದೊಡ್ಡ ಲಿಂಗ ಹತ್ರ ಬಂದಿದ್ದೀವಿ. ಮುಂದೆ ನಂದಿ ಫಿಲಮಲ್ಲೆಲ್ಲ ತೋರಿಸಿದಾರಲ್ಲ ಅದೇ ನಂದಿ. ಶಿವ ಭೂಮಿಗೆ ಕಾರು ಪಾದ ಇಟ್ಟ ತಕ್ಷಣ ನಂದಿ ಎದ್ದೇಳುತ್ತಿದ್ಬಿಟ್ಟು ಹಿಂಗೆ ತಲೆ ಅಲ್ಲಾಡ್ಸುತ್ತೆ. ಅದೇ ನಂದಿ ಇದು. ಸ್ವಾಗತಂ ಶ್ರೀ ಮಂಜುನಾಥಂ ಸ್ವಾಗತಂ ಸುಸ್ವಾಗತಂ ಸುಸ್ವಾಗತಂ. ಅದೇ ನಂದಿ ಇದು, ಕೋಟಿಲಿಂಗೇಶ್ವರ. ಇನ್ನೊಂದು ಏನು ಗೊತ್ತ, ಸುತ್ತ ತೋರಿಸು. ಸುಮಾರು ಲಿಂಗ ಇದೆ, 90 ಲಕ್ಷ ಲಿಂಗ ಇದೆ ಅಂತೆ ಸದ್ಯಕ್ಕೆ. ಒಳಗಡೆನೂ ಸುಮಾರು ಇತ್ತು. ಎಲ್ಲ ಗಾಗಲ್ಸ್ ಇದೆ, ನಾನು ತಗೊಂಡಾಯ್ತು ಈಗ ಗಾಗಲ್ಸ್ನೆಲ್ಲ. ಫುಲ್ ಶಾಪಿಂಗ್ ಮಾಡಿದ್ದೀನಿ. ಗಾಗಲ್ಸ್ ಎಲ್ಲ ಇವೆಲ್ಲ ಇದೆ, ಐಟಮ್ಸ್ ಎಲ್ಲ ತಗೊಂಡ್ಬೋದು. ಜ್ಯೂಸ್ ಕುಡಿಬೋದು. ಜ್ಯೂಸ್ ಬೇಕು, ಯಾರು ಕಾಫಿ ಕುಡಿತಾರೆ. ಪಾರ್ಕಿಂಗ್ ಏರಿಯಾ ಇದೆಲ್ಲ. ನಾವು ಈ ಕಡೆ ನಿಲ್ಸಿದ್ದೀವಿ, ಬಿಸಿಲಾದ್ರೂ ಪರವಾಗಿಲ್ಲ ಅಂತ. ಅಯ್ಯಪ್ಪ ಬಿದ್ದೋಯ್ತಿದೆ. ಮದುವೆ ಕುಡಿತಾರೆ, ಇವನು ಮಿಲ್ಕ್ ಶೇಕ್ ತಗೊಂಡಾನೆ, ನಾನು ಜ್ಯೂಸ್ ತಗೊಂಡಿದ್ದೀನಿ. ಇವರಿಬ್ಬರು ಟೀ ಅಂತ ಟೀ ಕುಡಿತಾರೆ. ಇಲ್ಲಿ ಬಂದಿದ್ದೀವಿ ಈಗ. ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಬಿಟ್ಟು ಈಗ ನಾವೀಗ ಕಾರ್ ಹತ್ರ ಹೋಗ್ತಿದ್ದೀವಿ. ಫುಲ್ ಸೆಕೆ, ಇಲ್ಲೇನೋ ಮಳೆ ಬಂದೈತೆ ಅನ್ಕೊಂಡಿದ್ದು. ಸೆಕೆ ಕಡಿಮೆ ಇಲ್ಲ ಇಲ್ಲಿ, ಫುಲ್ ಸೆಕೆ ಐತಿ. ಈಗ ನಮ್ಮ ಬೇಬಿ ಅಲ್ಲೈತಿ, ನಾವಿನ್ನು ಇಲ್ಲಿದ್ದೀವಿ. ಹೋಗ್ಬೇಕೀಗ ಅಲ್ಲಿಗೆ. ಹೋಗಿ AC ಆನ್ ಮಾಡ್ಕೊಂಡು ಕೂತ್ಕೊಳ್ಳೋದೆ. ಸೆಕೆ ಹೊಡಿತೈತಿ ಪೂರ್ತಿ, ಸೆಕೆ ಅಂದರೆ ಸೆಕೆ. ನೋಡಿ ಹೆಂಗೆ ಬರ್ತಾನೆ. ಕಾರಲ್ಲಿ AC ಹಾಕೊಂಡು ಕೂತಿದ್ದೀವಿ. ಸೆಕೆ. ಇವರು ಬಂದರು, ಅವ್ರ ಹತ್ತವ್ರೆ. ನಾವೀಗ ಕೋಟಿಲಿಂಗೇಶ್ವರ ಮುಗಿಸ್ಕೊಂಡು ಕಾಣಿಪಾಕಮ್ಮಿಗೆ ಹೋಗ್ತಿದ್ದೀವಿ, ಗಣಪತಿದು. ಈಗ ಹೋಗ್ತಾ ಇದ್ದೀವಿ, ಕೋಟಿಲಿಂಗೇಶ್ವರದಿಂದ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬಂದಿದ್ವಲ್ಲ, ಅದೇ ಇವೇ ಜಾಯ್ನ್ ಆಗಿದ್ದೀವಿ. ಈಗ ಹೋಗ್ತಾ ಇದ್ದೀವಿ ಕಾಣಿಪಾಕಮ್ಗೆ. ನಾವು ನಂಬುವ ದೈವ ವಿನಾಶಕಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ.